ರಾಜ್ಯಪಾಲರು ಮಸೂದೆಗಳನ್ನು ಅನಿರ್ದಿಷ್ಟವಾಗಿ ವಿಳಂಬ ಮಾಡಬಹುದಾದ್ರೆ ಜನರ ಆದೇಶ ಮತ್ತು ಶಾಸಕಾಂಗದ ಪರಮಾಧಿಕಾರದಲ್ಲಿ ಏನು ಉಳಿದಾಗಾಯಿತು? ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಅಭಿಪ್ರಾಯ ಸಾಂವಿಧಾನಿಕ ಕಚೇರಿಗಳಿಗೆ ಅಧಿಕಾರ ನೀಡ್ತಾ ಇದೆಯಾ ಅಥವಾ ಚುನಾಯಿತ ಸರ್ಕಾರಗಳನ್ನ ಸದ್ದಿಲ್ಲದೇನೆ ದುರ್ಬಲಗೊಳಿಸ್ತಾ ಇದೆಯಾ? ರಾಜ್ಯಪಾಲರು ಸಕಾರಣ ಇಲ್ಲದೇನೆ ತಿಂಗಳುಗಟ್ಟಲೆ ಮಸೂದೆಯನ್ನ ಬದಿಗಿಟ್ಟು ಕೂತ್ರೆ ಅದು ಸಾಂವಿಧಾನಿಕ ಎಚ್ಚರಿಕೆನ ಅಥವಾ ಕೆಟ್ಟ ರಾಜಕೀಯ ನಡೆನ? ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದ ವಿಧಾನಸಭೆಗಳು ಅಂಗೀಕರಿಸಿದಂತಹ ಕಾನೂನುಗಳನ್ನು ತಡೆಯುವಂತಹ ಅಧಿಕಾರವನ್ನ ಚುನಾಯಿತವಲ್ಲದವರು ಯಾಕೆ ಹೊಂದಿರಬೇಕು? ಮಸೂದೆಗಳ ಅನುಮೋದನೆ ಅಥವಾ ವಾಪಸಾತಿಗೆ ನಿಗದಿತ ಕಾಲಮಿತಿ ಇಲ್ಲದಿದ್ರೆ ಕಾರ್ಯಾಂಗದ ಅತಿಕ್ರಮಣವನ್ನ, ಅದರಲ್ಲೂ ವಿರೋಧ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಯಾರು ತಡೀತಾರೆ? ನ್ಯಾಯಾಲಯ ತನ್ನದೇ ಏಪ್ರಿಲ್ 2025ರ ನಿಲುವನ್ನ ರದ್ದುಗೊಳಿಸಿರೋದು ನ್ಯಾಯಾಂಗ ಸ್ಥಿರತೆ ಮತ್ತೆ ರಾಜಕೀಯ ಒತ್ತಡಗಳ ಬಗ್ಗೆ ಏನು ಹೇಳುತ್ತೆ? ಗುರುವಾರ ಬಂದಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪು ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬೇರೆ ಯಾವುದೇ ಮೀಡಿಯಾಗಳು ಕೇಳದ ಪ್ರಶ್ನೆಗಳನ್ನ ನಿಮ್ಮ ವಾರ್ತಾ ಭಾರತಿ ನಿರಂತರ ಕೇಳ್ತಾ ಇದೆ. ಹಾಗಾಗಿ ನೀವು ವಾರ್ತಾ ಭಾರತಿ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲೆಡೆಗೆ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. 3 ತಿಂಗಳ ಒಳಗೆ ಮಸೂದೆಯನ್ನು ಅನುಮೋದಿಸೋದಕ್ಕೆ ರಾಜ್ಯಪಾಲರಿಗೆ ನ್ಯಾಯಾಲಯವು ಗಡುವನ್ನು ವಿಧಿಸಬಹುದಾ ಅಥವಾ ಅದನ್ನ ತಮ್ಮ ಅಭಿಪ್ರಾಯದೊಂದಿಗೆ ಶಾಸಕಾಂಗಕ್ಕೇನೆ ಹಿಂದಿರುಗಿಸಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದಿತ್ತು. ಗುರುವಾರ ಸುಪ್ರೀಂ ಕೋರ್ಟ್ ಈ ಗಡುವಿಗೆ ವಿರುದ್ಧವಾದಂಥ ಒಂದು ಅಭಿಪ್ರಾಯವನ್ನ ನೀಡಿದೆ. ಮತ್ತೆ ಈ ಅಭಿಪ್ರಾಯ ರಾಜ್ಯಪಾಲರಿಗೆ ದುಡುಕಿನ ವರ್ತನೆಗೆ ಒಂದು ಅವಕಾಶವನ್ನ ನೀಡುತ್ತಾ ಅನ್ನುವಂಥ ಚರ್ಚೆನ ಈಗ ಹುಟ್ಟಾಕಿದೆ. ನ್ಯಾಯಾಲಯ ಯಾವುದೇ ಆದೇಶವನ್ನ ನೀಡಿಲ್ಲ. ಈಗ ಅದಕ್ಕೆ ಬದಲಾಗಿ ತನ್ನ ಅಭಿಪ್ರಾಯವನ್ನಷ್ಟೇ ನೀಡಿದೆ. ಇಲ್ಲಿ ನ್ಯಾಯಾಲಯದಲ್ಲಿ ಮಾತ್ರ ಅಲ್ಲದೆ ಹೊರಗೂ ಕೂಡ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯದ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಒಂದು ಅಭಿಪ್ರಾಯ ಏನು ಅಂತ ಅಂದ್ರೆ, ನ್ಯಾಯಾಲಯ ಕಾಲಮಿತಿಯನ್ನ ಒಪ್ಪಿಕೊಳ್ಳದ ಕಾರಣ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದಿದೆ. ಮತ್ತೆ ಇನ್ನೊಂದು ಅಭಿಪ್ರಾಯ ಏನು ಅಂತ ಅಂದ್ರೆ, ಇದು ವಿರೋಧ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳಿಗೂ ಕೂಡ ಒಂದು ರೀತಿ ಗೆಲುವು. ಈಗ ರಾಜ್ಯಪಾಲರು ಶಾಸಕಾಂಗಗಳನ್ನ ಗೌರವಿಸಬೇಕಾಗತ್ತೆ ಅನ್ನೋದು ಅದಕ್ಕೆ ಕೊಡಲಾಗ್ತಾ ಇರುವಂತಹ ಕಾರಣ. ಆದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಇದು ಯಾವ ರೀತಿಯ ನಿರ್ಧಾರ? ಇದು ಒಂದು ಅಭಿಪ್ರಾಯ ಹೌದು, ಆದ್ರೆ ನ್ಯಾಯಾಲಯದ ಅಭಿಪ್ರಾಯ ಬಹುತೇಕ ನಿರ್ಧಾರ ಅಂತಾನೆ ಪರಿಗಣಿಸಲಾಗುತ್ತೆ. ನ್ಯಾಯಾಲಯ ಶಾಸಕಾಂಗದ ಶ್ರೇಷ್ಠತೆಯನ್ನು ಒಪ್ಕೊಂಡಿದೆ ಅಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಹೇಳಿದ್ರು. ಸಾಂವಿಧಾನಿಕ ಸಂಸ್ಥೆಗಳು ಸಂವಿಧಾನದ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು. ಅದಾಗಿದೆಯಾ? ಯಾಕಂದ್ರೆ ರಾಜ್ಯಪಾಲರು ಅನಿರ್ದಿಷ್ಟ ಅವಧಿಗೆ ಮಸೂದೆಯನ್ನ ಅನುಮೋದಿಸೋದಕ್ಕೆ ವಿಳಂಬವನ್ನ ಮಾಡಿದ್ರೆ ವಿರೋಧ ಪಕ್ಷಗಳು ಏನ್ ಮಾಡ್ತವೆ? ಅವು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ತಾವಲ್ವಾ? ಇದು ಅನೇಕ ರಾಜ್ಯಪಾಲರೊಂದಿಗೆ ಸಂಭವಿಸೋದನ್ನ ನಾವೆಲ್ಲ ನೋಡಿದ್ದೀವಿ. ಸರ್ಕಾರ ವಿಧಾನಸಭೆಯಲ್ಲಿ ಮಸೂದೆಯನ್ನ ಅಂಗೀಕರಿಸಿದಾಗ ಅದನ್ನ ಅನುಮೋದನೆಗಾಗಿ ರಾಜ್ಯಪಾಲರಿಗೆ ಕಳಿಸಲಾಗತ್ತೆ. ಅವ್ರ ಅಂಕಿತದ ನಂತರ ಮಾತ್ರನೇ ಅದು ಕಾನೂನಾಗುತ್ತೆ. ರಾಜ್ಯಪಾಲರು ಅದನ್ನ ಪರಿಗಣಿಸುವ ಹೆಸರಿನಲ್ಲಿ 2 ಅಥವಾ 10 ವರ್ಷಗಳ ಕಾಲ ಅದ್ರ ಮೇಲೇನೆ ಕೂತ್ಕೊಂಡು ಬಿಟ್ರೆ ಏನಾಗುತ್ತೆ? ಇದು ಮೋದಿ ಸರ್ಕಾರದ ಅವಧಿಯಲ್ಲಿ ಸಂಭವಿಸಿದೆ. ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು 3 ತಿಂಗಳೊಳಗೆ ಅನುಮೋದನೆಯನ್ನ ನೀಡಬೇಕು ಅಥವಾ ಮಸೂದೆಯನ್ನ ಹಿಂದಿರುಗಿಸಬೇಕು ಅಂತ ಹೇಳಿದೆ. ಇದರಿಂದ ಶಾಸಕಾಂಗ ಸಭೆ ಅದನ್ನ ಮರುಪರಿಶೀಲಿಸಬಹುದು. ಆದ್ರೆ ಈಗ ನವೆಂಬರ್ 20ರಂದು ಸುಪ್ರೀಂ ಕೋರ್ಟ್ ಕಾಲಮಿತಿಯ ವಿರುದ್ಧ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅಂತಹ ಸಮಯ ಮಿತಿ ಸಂವಿಧಾನಕ್ಕೆ ವಿರುದ್ಧ ಅಂತ ಅದು ಹೇಳಿದೆ. ಅದನ್ನ ನ್ಯಾಯಾಂಗದ ಹಸ್ತಕ್ಷೇಪ ಅಂತ ಪರಿಗಣಿಸಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ವಿವರಿಸಲಾಗದ ವಿಳಂಬಗಳಿದ್ರೆ ಮತ್ತೆ ಅನುಮೋದನೆಯನ್ನ ದೀರ್ಘಕಾಲದವರೆಗೆ ತಡೆ ಹಿಡಿಯಲಾಗಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಲಯ ಸೀಮಿತ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರನ್ನ ಕಾಲಮಿತಿಯೊಳಗೆ ನಿರ್ಧಾರ ನೀಡುವಂತೆ ಕೇಳಬಹುದು. ಒಂದು ಮಸೂದೆಯನ್ನ ಶಾಸಕಾಂಗ ಸಭೆ ಅಂಗೀಕರಿಸಿ ರಾಜ್ಯಪಾಲರು ಅನುಮೋದನೆಗೆ ಹೆಚ್ಚು ಸಮಯವನ್ನ ತೆಗೆದುಕೊಂಡ್ರೆ ಅದೇ ಕಾರಣಕ್ಕೆ ಕೋರ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದಾಗಿದೆ. ಅಗತ್ಯ ಇರುವಂತಹ ಸಮಯ ಪ್ರತಿ ಮಸೂದೆಯ ನಿರ್ದಿಷ್ಟ ಸಂದರ್ಭ ಮತ್ತೆ ಸಂಗತಿಗಳನ್ನು ಅವಲಂಬಿಸಿರುತ್ತೆ. ಇದು ಮತ್ತೆ ರಾಜ್ಯಪಾಲರಿಗೆ ಸ್ವತಂತ್ರವನ್ನ ನೀಡೋದಿಲ್ವಾ? ಇದು ವಿರೋಧ ಪಕ್ಷದ ಗೆಲುವು ಅಂತ ಕಪಿಲ್ ಸಿಬಲ್ ಅವರು ಹೇಳಿದ್ರು. ಇದನ್ನ ರಾಜ್ಯ ಸರ್ಕಾರಗಳ ಸೋಲು ಅಂತ ನೋಡಬಾರ್ದು ಅಂತ ಸಿಬಲ್ ಅವರು ಹೇಳಿದ್ರು. ಅಂದ್ರೆ ಅವ್ರ ಪ್ರಕಾರ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ರಾಜ್ಯಗಳ ಆರಂಭಿಕ ಬೇಡಿಕೆಗಳನ್ನು ಆಧರಿಸಿದೆ ಮತ್ತೆ ನ್ಯಾಯಾಲಯ ಆ ಒಂದು ಬೇಡಿಕೆಯನ್ನು ಅಂಗೀಕರಿಸಿದೆ. ಏಪ್ರಿಲ್ 8, 2025ರಂದು ಸುಪ್ರೀಂ ಕೋರ್ಟ್ ಪೀಠ ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರು ಇಬ್ರು 3 ತಿಂಗಳೊಳಗೆ ತಮ್ಮ ನಿರ್ಧಾರವನ್ನ ನೀಡಬೇಕು ಅಂತ ಹೇಳಿತ್ತು. ಸಂವಿಧಾನದ 200 ಮತ್ತೆ 2001ನೇ ವಿಧಿಗಳ ಅಡಿಯಲ್ಲಿ ಕಾಲಮಿತಿಯನ್ನು ಅದು ಉಲ್ಲೇಖ ಮಾಡಿತ್ತು. ಆದರೆ ಈಗ ನ್ಯಾಯಾಲಯ ವಿರುದ್ಧವಾದ ಅಭಿಪ್ರಾಯವನ್ನ ನೀಡಿದೆ. ಇದು ನ್ಯಾಯಾಲಯದಲ್ಲಿ ಮೋದಿ ಸರ್ಕಾರಕ್ಕೆ ದೊರೆತಂತಹ ಪ್ರಮುಖ ಗೆಲುವು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ದಲ್ಲಿ ಇದು ಕೇಂದ್ರ ಸರ್ಕಾರದ ಗೆಲುವು ಅಥವಾ ಸಾರ್ವಜನಿಕರ ಸೋಲು?
ಮಸೂದೆಯನ್ನು ಪರಿಗಣಿಸೋದಕ್ಕೆ ರಾಜ್ಯಪಾಲರಿಗೆ 2 ವರ್ಷಗಳ ಕಾಲಾವಕಾಶ ನೀಡಬೇಕಾ? ಸುಪ್ರೀಂ ಕೋರ್ಟ್ ಈಗ ಈ ಒಂದು ಅಭಿಪ್ರಾಯದ ಮೂಲಕ ತನ್ನ ಏಪ್ರಿಲ್ ನಿರ್ಧಾರವನ್ನು ದುರ್ಬಲಗೊಳಿಸಿದೆಯಾ? ಏಪ್ರಿಲ್ ಆದೇಶ ರಾಜ್ಯಗಳ ಹಕ್ಕುಗಳನ್ನು ಕೋರ್ಟ್ ರಕ್ಷಿಸಿದೆ ಅನ್ನೋ ಹಾಗೆ ಕಂಡಿತ್ತು. ರಾಜ್ಯಪಾಲರು ಅನುಮೋದನೆಯನ್ನು ನೀಡಬೇಕಾದಂಥ ಕಾಲಮಿತಿಯನ್ನು ಅದು ಸೂಚಿಸಿತ್ತು. ಆದರೆ ಈಗ ಅದೇ ನ್ಯಾಯಾಲಯ ಅದರಿಂದ ಹಿಂದೆ ಸರಿದಿದೆ. ನವೆಂಬರ್ 20ರಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠ ಈ ಒಂದು ಅಭಿಪ್ರಾಯವನ್ನು ನೀಡಿದೆ. 10 ದಿನಗಳ ವಿಚಾರಣೆಯ ನಂತರ ಈ ಅಭಿಪ್ರಾಯವನ್ನು ಅದು ನೀಡಿದೆ. ಏಪ್ರಿಲ್ 8ರ ತೀರ್ಪಿನ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಮೇ ತಿಂಗಳಲ್ಲಿ ಈ ಒಂದು ನಿರ್ಧಾರದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಕೋರಿದ್ರು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸೇರಿದ ಹಾಗೆ 14 ಪ್ರಶ್ನೆಗಳ ಒಂದು ಪಟ್ಟಿಯನ್ನು ಕಳುಹಿಸಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆರ್ಟಿಕಲ್ 143ರ ಅಡಿಯಲ್ಲಿ ತಮ್ಮ ಪ್ರಶ್ನೆಗಳ ಬಗ್ಗೆ ನ್ಯಾಯಾಲಯದ ಅಭಿಪ್ರಾಯವನ್ನು ಕೋರಿದ್ರು. ಏಪ್ರಿಲ್ ನಿರ್ಧಾರ ಸ್ವೀಕಾರಾರ್ಹ ಅಲ್ಲದೇ ಇದ್ರೆ ಅದನ್ನ ನೇರವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅಂತ ಕಪಿಲ್ ಸಿಬಲ್ ಅವರು ಆಗ ಹೇಳಿದ್ರು. ಮಸೂದೆಯನ್ನು ಪರಿಗಣಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಾಂವಿಧಾನಿಕ ಸಂಸ್ಥೆಗಳು ಬದ್ಧ ಆಗಬಹುದಾ ಅನ್ನೋದು ರಾಷ್ಟ್ರಪತಿಗಳ ಪ್ರಶ್ನೆಯಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಇನ್ನು ಮುಂದೆ ಕಾಲಮಿತಿ ಇರೋದಿಲ್ಲ ಅಂತ ಹೇಳಿದೆ. ಆದರೆ ರಾಜ್ಯಪಾಲರು ಮಸೂದೆಯನ್ನು ಅನಿರ್ದಿಷ್ಟವಾಗಿ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ವಿಧಾನಸಭೆಗೆ ಹಿಂದಿರುಗಿಸಬೇಕು. ಸಮ್ಮತಿ ತಡೆ ಹಿಡಿಯುವ ಅಧಿಕಾರ 200ನೇ ವಿಧಿಯ ಅಡಿಯಲ್ಲಿ ಅಸ್ತಿತ್ವದಲ್ಲಿಲ್ಲ. ಮತ್ತೆ ರಾಜ್ಯಪಾಲರು ನಿಷ್ಕ್ರಿಯತೆಯ ಮೂಲಕ ಶಾಸನವನ್ನು ತಡೆಯೋದು ಸಾಂವಿಧಾನಿಕ ತತ್ವಗಳಿಗೆ ವಿರುದ್ಧವಾಗಿರುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಈ ಆಧಾರದ ಮೇಲೆ ಕಪಿಲ್ ಸಿಬಲ್ ಅವರು ಇದು ವಿರೋಧ ಪಕ್ಷಗಳ ರಾಜ್ಯಗಳಿಗೆ ಒಂದು ಪ್ರಮುಖ ಗೆಲುವು ಅಂತ ವಾದಿಸ್ತಾ ಇರೋ ಹಾಗಿದೆ. ಈ ವ್ಯವಸ್ಥೆ ಮೊದಲು ಅಸ್ತಿತ್ವದಲ್ಲಿತ್ತು. ಮತ್ತೆ ರಾಜ್ಯಪಾಲರು ವಿರೋಧ ಪಕ್ಷಗಳ ಸರ್ಕಾರಗಳಿಗೆ ಕಿರುಕುಳ ನೀಡೋದಕ್ಕೆ ಮತ್ತೆ ಅವುಗಳ ಕಾನೂನುಗಳಿಗೆ ಅನುಮೋದನೆಯನ್ನು ತಡೆ ಹಿಡಿಯೋದಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ರು. ಆದರೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಈಗಿನ ಸುಪ್ರೀಂ ಕೋರ್ಟ್ ಅಭಿಪ್ರಾಯದ ನಂತರ ರಾಜ್ಯಪಾಲರು ಕಡಿವಾಣನೇ ಇಲ್ಲದವರಾಗ್ತಾರಾ ಅನ್ನೋದು. ಯಾಕಂದ್ರೆ ಈಗ ರಾಜ್ಯಪಾಲರು ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳನ್ನ ಯಾವಾಗ ಅನುಮೋದಿಸಬೇಕು ಅನ್ನೋದ್ರ ಮೇಲೆ ಯಾವುದೇ ಕಾಲಮಿತಿನೇ ಇಲ್ಲ. ಹಿಂದೆಯೂ ಅಂತಹ ಸಮಯ ಮಿತಿ ಇರಲಿಲ್ಲವಾದರೂ ವಿರೋಧ ಪಕ್ಷಗಳ ಸರ್ಕಾರಗಳು ಮಸೂದೆ ಅನುಮೋದಿಸೋದಕ್ಕೆ ರಾಜ್ಯಪಾಲರು ವರ್ಷಗಳನ್ನು ತೆಗೆದುಕೊಂಡಾಗ ಕೋರ್ಟ್ ಮೆಟ್ಟಿಲೇರಿದ್ವು. ಸುದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ ರಾಜ್ಯಗಳ ನಿಲುವನ್ನು ಒಪ್ಕೊಂಡಿತ್ತು. ಮತ್ತೆ 3 ತಿಂಗಳೊಳಗೆ ಮಸೂದೆಯನ್ನು ಪರಿಗಣಿಸೋದಕ್ಕೆ ತೀರ್ಪನ್ನು ನೀಡಿತ್ತು. ಯಾವುದೇ ಪ್ರಶ್ನೆಗಳಿದ್ರೆ ಮಸೂದೆಯನ್ನು ಹಿಂತಿರುಗಿಸಿ, ಆಗ್ಲೂ ವಿಧಾನಸಭೆ ಅದನ್ನು ಅಂಗೀಕರಿಸಿ ಹಿಂದಿರುಗಿಸಿದ್ರೆ ಅದನ್ನು ಅನುಮೋದಿಸಿ ಅಂತ ಹೇಳಿತ್ತು. ಜನರು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ. ಮತ್ತೆ ಆ ಸರ್ಕಾರ ಕಾನೂನು ಜಾರಿಗೆ ತರೋದಕ್ಕೆ ಬಯಸಿದ್ರೆ ರಾಜ್ಯಪಾಲರು ಆ ಒಂದು ಕಾನೂನನ್ನು ಅನುಮೋದಿಸೋದಕ್ಕೆ 1 ಅಥವಾ 2 ಅಥವಾ 3 ವರ್ಷಗಳನ್ನು ತೆಗೆದುಕೊಳ್ಬಹುದಾ? ಇದು ಬಿಜೆಪಿ ಸರ್ಕಾರಗಳ ಅಡಿಯಲ್ಲಿ ಆಗಲಿಲ್ಲ, ವಿರೋಧ ಪಕ್ಷಗಳ ಸರ್ಕಾರಗಳ ಅಡಿಯಲ್ಲಿ ಮಾತ್ರನೇ ಯಾಕೆ ಸಂಭವಿಸಿತು? ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಪೀಠ ತಮಿಳುನಾಡು ರಾಜ್ಯಪಾಲರು ಕಾನೂನು ಬಾಹಿರವಾಗಿ ವರ್ತಿಸಿದ್ದಾರೆ ಅಂತ ತೀರ್ಪನ್ನು ನೀಡಿತು. ವಿರೋಧ ಪಕ್ಷಗಳ ಸರ್ಕಾರಗಳು ಕಾರ್ಯನಿರ್ವಹಿಸಿದಾಗೇನೆ ತಡೆಯೋದಿಕ್ಕೆ ರಾಜ್ಯಪಾಲರನ್ನ ಬಳಸುವಂಥ ಈ ರೀತಿ ಆಗ ಕೊನೆಗೊಂಡಿತು. ಆದರೆ ಈಗ ಅದನ್ನು ಮತ್ತೆ ತಂದಾಗಾಯ್ತಾ? ರಾಜ್ಯಪಾಲರು ಮಸೂದೆಯನ್ನು ಬಾಕಿ ಇಡೋದಕ್ಕೆ ಹೇಗೆ ಸಾಧ್ಯ? ರಾಜ್ಯಪಾಲರು ಮಸೂದೆಯಲ್ಲಿ ದೋಷಗಳನ್ನು ಕಂಡುಕೊಂಡ್ರೆ ಅವರು ತಮ್ಮ ಸಲಹೆಯನ್ನು ನೀಡಬೇಕು. ಸಲಹೆಗಳನ್ನು ನೀಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಅನುಮೋದನೆ ನೀಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಸುಪ್ರೀಂ ಕೋರ್ಟ್ನ ಗುರುವಾರದ ಅಭಿಪ್ರಾಯವನ್ನು ತೀರ್ಪು ಅಂತ ನಾವು ಪರಿಗಣಿಸಬಹುದಾ? ಏಪ್ರಿಲ್ ನಿರ್ಧಾರವನ್ನು ರದ್ದುಗೊಳಿಸಲಾಗುತ್ತಾ ಅಥವಾ ಇದು ಇನ್ನೂ ಕೂಡ ಸ್ಪಷ್ಟವಾಗಿಲ್ವಾ? ಚುನಾಯಿತ ಸರ್ಕಾರಗಳ ಕತ್ತು ಹಿಸುಕೋದಕ್ಕೆ ರಾಜ್ಯಪಾಲರನ್ನ ಬಳಸುವಂತಹ ದಾರಿ ಆಗೋದಕ್ಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ರಾಜ್ಯಪಾಲರು ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಬಲ್ಯವನ್ನ ಮರಳಿ ಪಡಿತಾ ಇರೋ ಹಾಗೆ ಇದು ತೋರ್ತಾ ಇದೆ. ಈಗ ವಿರೋಧ ಪಕ್ಷದ ಸರ್ಕಾರಗಳನ್ನು ಹೊಂದಿರುವಂತಹ ರಾಜ್ಯಗಳು ಇಲ್ಲಿ ವಿಶೇಷವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ವೀಕ್ಷಕರು, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.